ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಉಪ್ಪಿನಕುದ್ರು ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ರಸ್ತೆಯಲ್ಲಿ ಕುಳಿತು ಶಾಲಾ ಶಿಕ್ಷಕರ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹೌದು, 8, 9, 10ನೇ ತರಗತಿಯ ಮಕ್ಕಳು ಶಾಲೆಯ ಮುಖ್ಯೋಪಾಧ್ಯಾಯರ ವಿರುದ್ಧವೇ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಮುಖ್ಯೋಪಾಧ್ಯಾಯರನ್ನು ವರ್ಗಾವಣೆ ಮಾಡಿದರೆ ತರಗತಿಗೆ ತೆರಳುವುದಾಗಿ ಪಟ್ಟು ಹಿಡಿದಿದ್ದಾರೆ. ಶಾಲೆಯ ಮುಖ್ಯ ಶಿಕ್ಷಕಿ ಮಾಲತಿ ವಿ ಅವರನ್ನು ವಜಾಗೊಳಿಸಿ ಇಲ್ಲ ವರ್ಗಾವಣೆ ಮಾಡಿ ಎಂದು 48 ಮಕ್ಕಳು ಧರಣಿ ನಡೆಸುತ್ತಿದ್ದಾರೆ. ಮಕ್ಕಳು ಯಾವ ರೀತಿ ಸಮಸ್ಯೆಗೆ ಸಿಲುಕಿದ್ದಾರೆ ಆ ವಿದ್ಯಾರ್ಥಿಯ ಬಾಯಲ್ಲೇ ಕೇಳಿ. ಹೌದು, ಇದೇ ಕಾರಣಕ್ಕೆ ಮಕ್ಕಳು ಪ್ರತಿಭಟನೆಗೆ ಮುಂದಾಗಿರುವುದು. ಬಿಸಿ ಊಟದಲ್ಲಿ ಅವ್ಯವಹಾರ, ಮಕ್ಕಳ ಮೇಲೆ ಸುಳ್ಳು ಆರೋಪ, ಅಕ್ಷರ ದಾಸೋಹದ ಮೊಟ್ಟೆಯಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಮಕ್ಕಳು ರಸ್ತೆಗೆ ಇಳಿದು ಪ್ರತಿಭಟನೆ ನಡೆಸುವುದನ್ನು ಕಂಡ ಹೆತ್ತವರು ಆತಂಕಗೊಂಡಿದ್ದಾರೆ. ಕಳೆದ ವಾರ ಶಿಕ್ಷಕಿಯ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಎಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಭರವಸೆ ನೀಡಿದ್ರು. ಕಾರ್ಯರೂಪಕ್ಕೆ ಬಂದಿಲ್ಲ. ಶಿಕ್ಷಕಿ ಮತ್ತೆ ಶಾಲೆಗೆ ಬಂದಿದ್ದಾರೆ. ಇದರಿಂದ ಮಕ್ಕಳಿಗೆ ಶೈಕ್ಷಣಿಕವಾಗಿ ಸಮಸ್ಯೆಯಾಗುತ್ತಿದೆ. ಈ ಕೂಡಲೇ ಸಮಸ್ಯೆ ಬಗೆಹರಿಸಬೇಕು, ಮಕ್ಕಳನ್ನು ಎಂದಿನಂತೆ ತರಗತಿಗೆ ಹೋಗುವಂತೆ ಮಾಡಬೇಕು ಎಂದು ಮಕ್ಕಳ ಪೋಷಕರು ಪ್ರತಿಭಟನೆಯ ವೇಳೆ ಆಗಮಿಸಿದ ಅವಧಿಯಲ್ಲಿ ಬಿಇಒ ಮಕ್ಕಳಿಗೆ ನ್ಯಾಯ ಕೊಡದೆ ಹಿಂದಿರುಗಿ ಹೋಗಬಾರದು, ತಪ್ಪು ಮಾಡಿದ ಶಿಕ್ಷಕಿಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಎಂದು ಪೋಷಕರು ಒತ್ತಾಯಿಸಿದ್ದಾರೆ. ಯಾರನ್ನು ಕರ್ಕ ಬಂದ ಮಕ್ಕಳನ್ನೆಲ್ಲ ಕರ್ಸಿ HM ಅವ್ರು ಒಬ್ರು ಲೇಡಿ ಕರ್ಕ ಬಂದಿರ್ BO ಆ ಲೇಡಿ ಹೇಳ್ತಿದ್ರು ಮಕ್ಕಳ ಹತ್ರ ಎಲ್ಲ ನಂಗೋಸ್ಕರ ಅವರು HM ಒಪ್ಕಣಿ ನೀವು, ಅವ್ರು ಶಾಲೆ ಬರ್ಲಿ, ಅವ್ರಿಗೊಂದು ಅವಕಾಶ ಮಾಡಿ ಕೊಡಿ ಅಂತಿದ್ರು. ಅವ್ರು ಯಾರಂತ ಕೇಳಿದ್ರು, ಅವ್ರೊಂದು ಸೋಷಿಯಲ್ ವರ್ಕರ್ ಅಂತ ಹೇಳ್ತ್ರ. ಅವ್ರು ಸೋಷಿಯಲ್ ವರ್ಕರ್ ಎಂಬುದು ಪ್ರೂಫ್ ಎಂತದ್ದು ನಮ್ಗೆ ತೋರಿಸ್ಲಿಲ್ಲ. ಅವ್ರು BO ಹಾಗೆ ಬೇರೆಯವರನ್ನೆಲ್ಲ ಕರ್ಕ ಬಂದ್ ನಮ್ದು ಪಾಠದ ಪೀರಿಯಡ್ಗೆ ಅವ್ರು ನಮ್ಮ ಪಾಠ ಎಲ್ಲ ಹಾಳು ಮಾಡುದು BO ತಪ್ಪಲ್ಯ. ಅದು ಅವ್ರಿಗೆ ಪಾಯಿಂಟ್ ಔಟ್ ಮಾಡಿ ತೋರ್ಸತ್ರಿ. ಯಾವ್ಯಾವ ಮೊನ್ನೆ ಪ್ರತಿಭಟನೆ ಆದಲ್ಲ ಯಾವ್ಯಾವ ಮಕ್ಕಳು ಎದುರು ನಿಂತು ಮಾತಾಡಿರಂತ ಅವ್ರಿಗೆ ಕೈ ತೋರಿಸಿ ಹೇಳ್ತ್ರಿ. ಮತ್ತೆ ಇಂಥ ಮಕ್ಕಳೇ ಎದುರು ನಿಂತು ಮಾತಾಡಿರಂತ ಹೇಳಿ ಅವರಿಂದ ನಮ್ ಪ್ರಾಬ್ಲಮ್ ಮಾರೆ ಎಂತ ಮಾಡುದು, BO ಬಂದ್ ಕಾಂತ್ರ ನಮ್ಗೆ ಸಮಸ್ಯೆ ಅಂತಂದ್ರೆ HM ಅವ್ರದ್ದು ಒಂದು ಸಣ್ಣ ಸ್ಟೆಪ್ಲರ್ ಕಳ್ದವ್ರು ಮಕ್ಕಳ ಹತ್ರ ಬಂದು ಮಕ್ಕಳ ತೆಗದಂದೇಳಿ ಮಕ್ಕಳನ್ನೆಲ್ಲ ಎನ್ಕ್ವೈರಿ ಮಾಡಿಸುದು. ಅದು ಮೇನ್ ಬಂದದ ಅಂತಂದ್ರೆ ಹಾಲು ಹೊಡಿ ಪ್ಯಾಕೆಟ್ ಕಳ್ದೋಯ್ತಂಬ್ರ. ಅದು ನಾವ್ ಆ ದಿನ ಯಾರು ಸ್ಕೂಲಲ್ಲಿ ಇಲ್ಲ, ನಾವು ಜನತಾ ಮಕ್ಕಳು ರಸ್ತೆಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದರೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮೌನ ವಹಿಸದೆ ಎಲ್ಲಿ ತಪ್ಪು ನಡೆದಿದೆ, ಯಾರಿಂದ ತಪ್ಪಾಗಿದೆ ಎನ್ನುವುದನ್ನು ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲು ಮುಂದಾದರೆ ಮಾತ್ರ ಈ ಸಮಸ್ಯೆ ಬಗೆಹರಿಯಲಿದೆ. ಮಕ್ಕಳ ಪ್ರತಿಭಟನೆ ನಿರ್ಲಕ್ಷ್ಯ ಮಾಡದೆ ಶಿಕ್ಷಣ ಇಲಾಖೆ, ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಂಡು ಮಕ್ಕಳ ಸಮಸ್ಯೆ ಬಗೆಹರಿಸುವ ಕಡೆಗೆ ಗಮನ ಹರಿಸಬೇಕಿದೆ. ಪ್ರಾಮಿಸ್ ಕೊಟ್ಟು ಒಳ ಕರ್ಕೊಂಡು ಹೋದ. ಅದು ಬಿಡಿ, ಗುರುವಾರ ಯಾವ್ದೋ ಅನ್ಯ ವ್ಯಕ್ತಿ ಕರ್ಕ ಬಂದು ಸಂಧಾನ ಮಾಡಿಸೋ ಪ್ರಯತ್ನ ಮಾಡಿರೋ. ಅದ್ರಲ್ಲೂ ಮೊನ್ನೆ ಪ್ರತಿಭಟನೆಯಲ್ಲಿ ಯಾರು ಇವ್ರನ್ನ ನಂಬಿ ಬಂದಿರ್ತಾರೆ. ಇವರಿಗೆ 48 ಮಕ್ಕಳಿಂದ ಒಬ್ರು HM ಹೆಚ್ಚಾರ. ಹಂಗಾರೆ 48 ಮಕ್ಕಳ ಭವಿಷ್ಯದಲ್ಲಿ ಒಬ್ರು HM ಹೆಚ್ಚಾರ. ಅವರಿಗೆ ಒಂದೇ ಸಬ್ಜೆಕ್ಟ್ ಕೊಡ್ಕೋರಿ. ಅವ್ರು ಏನ್ ಹೇಳುದು ಅಂತ ಹೇಳ್ರಿ, ಮಕ್ಕಳು ಅವ್ರಿಗೆ ಪ್ರಾಬ್ಲಮ್ ಮಾಡಿದ್ದಾರೆ, ಅದಕ್ಕಾಗಿ ಆ ರೀತಿ ಆಗಿದ್ದಾರೆ ಅಂತ ನಾನು ಹೇಳ್ತೇನೆ. ನೀವು ಹಾಗಾದ್ರೆ ಒಂದು ಮೇಲೆ ಶಾಲೆಗೆ ಬನ್ನಿ, ನಾನು ನಿಮ್ಗೆ ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ನಾನು ಇರ್ತೀನಿ. ಆದರೆ ತರಗತಿ ಕೊನೆಯ ಒಳಗೆ ಹೋಗ್ಲಿಕ್ಕಿಲ್ಲ, ನೀವು ಮಕ್ಕಳ ಹತ್ರ ಮಾತಾಡ್ಬೋದು, ನಿಮ್ಗೆ ಅರಿವಾಗ್ತದೆ, ಆಮೇಲೆ ನೀವು ವಾಪಸ್ ನೀವು ಹೋಗ್ಬೋದು ಅಂತ ಹೇಳಿದ್ದಾರೆ. ಅವ್ರು ಬಂದರು, ನಾನು ತರಗತಿ ಕೊನೆಗೆ ಹೋಗ್ಕೊಡ್ಲಿಲ್ಲ. ಆಮೇಲೆ ನಾನು ಇಲ್ಲಿ ಆಫೀಸರಿಂದ ಕುಳಿಸಿ ಅವ್ರು ಮಾತಾಡಿ ಆಮೇಲೆ ಕಳಿಸ್ತೆ. ಆಗುವಾಗ ಅರ್ಥ ಆಯ್ತು, ನಿಮ್ಮ ಮಕ್ಕಳು ತಪ್ಪಿಲ್ಲ ಅಂತ ಅರ್ಥ ಆಯ್ತು. ಅರ್ಥ ಆಯ್ತು ಉಪ್ಪಿನಕುದ್ರು ಪ್ರೌಢಶಾಲೆ SDMC ಅಧ್ಯಕ್ಷರು ಉಮೇಶ್ ಅಂತೇಳಿ ನನ್ನ ಹೆಸರು ಸರ್. ಇವತ್ತಿನವರೆ ನಾವು 3 ತಿಂಗಳಿಂದ ಇದಕ್ಕೊಂದು ಹೋರಾಟ ಕೊಡ್ತಾ ಇತ್ತು. ಮಕ್ಕಳಿಗೆ ಆಗುವಂಥ ಅನ್ಯಾಯ ಬಗ್ಗೆ ಫುಡ್ಡಿಂದಾಗಲಿ ಪ್ರತಿಯೊಂದು ಆಗಲಿ ಒಂದು ಹೋರಾಟ ಕೊಡ್ತಾ ಉಂಟು. ಆದರೆ ಇಲಾಖೆಯವರು
BO ಒಂದು ಹಿಡ್ಕೊಂಡು ಮೇಲೆ ಅಧಿಕಾರಿಗಳಂತೂ ಏನೂ ಸ್ಪಂದನೆ ಇಲ್ಲ. ನಮಗೇನೂ ಒಂದು ನಾವು ಕೊಟ್ಟಂಥ ಲೆಟರಿಗೆ ಮತ್ತು ಪ್ರತಿಯೊಂದಕ್ಕೂ ಏನೂ ಒಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಇಲ್ಲಿ ನೋಡಿ ಕಲ್ಪೆ ತರಕಾರಿ ಅಂತ ಇದು ಇಲ್ಲಿ ನೋಡಿ ಸರ್. ಹಾಲುಡಿ ಹಾಲು ಪುಡಿ ಇದು ಎಕ್ಸ್ಪೈರಿ ಆಗಿದೆ, ಎಕ್ಸ್ಪೈರಿ ಅದು 11ನೇ ತಿಂಗಳು 4ನೇ ತಾರೀಕು ಎಕ್ಸ್ಪೈರಿ ಆದ್ದು. ಇದನ್ನು ಹಾಕಿ ಕೊಡ್ತಾ ಇದ್ರು. ಅಕಸ್ಮಾತ್ ಕೇಳೋಕೆ ನಿಮ್ಗೇನು ರೈಟ್ಸ್ ಇದೆ ನೀವು ಕೇಳಲಿಕ್ಕೆ? ನೀವು ಯಾರು? ನೀವು ಆಫ್ಟರ್ ಆಲ್ ಯುವರ್ ಪೇರೆಂಟ್ಸ್ ಅಷ್ಟೇ. ಇಲ್ಲಿ ನೋಡಿ ಸರ್, ಸೆಲ್ಫ್ ಚೆಕ್. ಅಲ್ಲ ಸರ್, ಈ ಶಾಲೆ ಮಕ್ಳಿತ್ತಲ್ಲ, ಈಗ ಮುಂದೆ ಎಕ್ಸಾಮ್ ಬರ್ತದ, ಈ ತರ ಮೊನ್ನೆ ಹೇಳಿರ್ ಮೀಟಿಂಗ್ ಅಲ್ಲ, ನಾವೆಲ್ಲ ನಿಂತ್ ಮಾತಾಡಿದ್ದ, ನಾ ಇನ್ನು ಬತ್ತಿಲ್ಲ ಅಂತೇಳಿ ಹೋದರು, ಪುನಃ ಇವ್ರನ್ನ ಕರ್ಸದ್ ಯಾರು? ಇವ್ರಿಗೆ ಅಗತ್ಯ ಇತ್ತ? ಈಗ ಮಕ್ಕಳಿಗೆ ಬೇಡ ಆದ್ರೆ ಮೇಲೆ ಇವ್ರು ಯಾರನ್ನ ಕರ್ಸದ್ ಯಾರಂತ ಬೇಕಲ್ಲ? ಸಮಸ್ಯೆ ಗೊತ್ತಿತ್ತಲ್ಲ, ಮಕ್ಳ ಹತ್ರ ಕೇಳ್ರಲ್ಲ ನೀವು ಸಮಸ್ಯೆ ಎಂತ ಮಾಡ್ತಿದ್ರಂತ. ಅದಕ್ಕೆ ಹೇಳುದು ಸರ್, ಯಾಗೊತ್ತಾ, ಅವ್ರ ಸಮಸ್ಯೆ ಪ್ರತಿಯೊಂದು ಇವರಿಗೆ ಗೌರ್ಮೆಂಟ್ ಇಂದ ಸೌಲಭ್ಯ ಬರ್ಬೋದ, ಕದ್ದು ಮಾರುಕಲ್ಲ, ಮಕ್ಕಳಿಗೆ ಫುಡ್ ಹಾಕುದು, ಅವ್ರನ್ನ ಚಂದ ಮಾಡಿ ಶಾಲೆ ಮಕ್ಕಳನ್ನ ಕಾಂಬುದು ಕೆಲಸ ಇವ್ರದ್ದು, ಹೆಚ್ಚಮ್ಮದು, ಹೌದಲ್ವಾ? ಏನ್ ಇವ್ರ ಅನ್ಯಾಯ ಮಾಡುದು ಅಂತ ಹೇಳ್ರಿ, ಇವರೇ ಮಾಡ್ರ ಮೇಲೆ ಮಾಡ್ತಿದ್ರಂದ್ರೆ. ಈಗ ಶಾಲೆ ಪ್ರತಿಯೊಂದು ಈಗ ಮಕ್ಳಿಗೆ ಪಾಠದೇ ಆಗ್ಲಿ, ಅವ್ರು ಬರೋ ರೀತಿನ ಕಂಡಿದ್ಯಾ? 9 ವರ್ಷ ನಂತರ ಇವ್ರ ಅಪ್ಪನ ಮನೆಯ ಇದ ಇವ್ರಿಗೆ ಹಿಂಗ್ ಬರೋಕೆ? ಶಾಲೆ ಮಕ್ಕಳಿಗೆ ಅವ್ರ ಭವಿಷ್ಯ ಹಾಳತ್ತಂತ ಇವ್ರಿಗೆ ಗೊತ್ತಿಲ್ವಾ ಸರ್? ಯಾವ್ದು ಗೊತ್ತಿತ್ತಾ? ಈಗ ನಾವು ಮಾತಾಡ್ರೆ ನಾವು ಊರೇ ಎದ್ದು ನಿಲ್ಲುವಂತ ಕೆಪಾಸಿಟಿ ನಮ್ಮ ಹತ್ರ ಉಂಟು ಸರ್. ಅವ್ರಿಗೆ ಅದೆಲ್ಲ ಅಂತಿಲ್ಲ, ಮಕ್ಕಳಿಗೆ ಅವ್ರಿಗೆ ಸಂಬಳ ಚರ್ಗಿ ಬರ್ತೀಯಪ್ಪ, ಸಂಬಳ ಬಂದ್ರೆ ಸಾಕು. ಈಗ ಅದಕ್ಕೆ ಬೆಳಗ್ಗೆ ಬರ್ತಿತ್ತು ಪಾಠ, ಮಕ್ಕಳೆಲ್ಲ ಪಾಠಕ್ಕೆ ಬೇಡ, ಪಾಠ ಮಾಡ್ತಾರೆ. ನಾವು ಶಾಲೆಗೆ ಹೋತಿಲ್ಲ ಅಂತ ಗೊತ್ತಿತ್ತ, ಮತ್ತೆ ಬೆಳಗ್ಗೆನೆ ಬಂದು ಕೂತ್ಕೊಂಡಿರ್ ಗಂಡ ಹೆಂಡತಿ ಇಬ್ರು. ಗಂಡ ಜನತಾ ಕಾಲೇಜ್ ಹೆಚ್ಚಮ್ಮ, ಇಲ್ಲಿಗೆ ಬಂದು ಹೇಳುತ್ತಾ. ಶ್ರೀಜಿತ್, V4 ನ್ಯೂಸ್, ಉಡುಪಿ.